So it is a fourth colligative property, that is osmotic pressure. Osmotic pressure ಅನ್ನೋದಕ್ಕಿಂತ ಮುಂಚೆ ಫಸ್ಟ್ ವಾಟ್ ಈಸ್ ಆಸ್ಮೋಸಿಸ್ ಅನ್ನೋದನ್ನ ನಾವು ಕಲ್ತ್ಕೊಂಡು ಬರಬೇಕು. ಸೊ ಒಂದಷ್ಟು ಎಕ್ಸಾಂಪಲ್ ಕೊಡ್ತೀನಿ ನಿಮಗೆ ನೋಡಿ. ರಾ ಮ್ಯಾಂಗೋ ಪ್ಲೇಸ್ಡ್ ಇನ್ ಕಾನ್ಸಂಟ್ರೇಟೆಡ್ ಸಾಲ್ಟ್ ಸೊಲ್ಯೂಷನ್ ಲೂಸಸ್ ವಾಟರ್ ವಯಾ ಆಸ್ಮೋಸಿಸ್, ಶಿವೆಲ್ ಇಂಟು ಪಿಕಲ್. ಸೊ ವೆರಿ ಇಂಪಾರ್ಟೆಂಟ್ ನೋಡಿ. ರಾ ಮ್ಯಾಂಗೋ ಮಾವಿನ ಕಾಯಿಯನ್ನ ಸಾಲ್ಟ್ ವಾಟರ್ ದಲ್ಲಿ ಹಾಕಿಟ್ರೆ, ಈ ಉಪ್ಪಿನಕಾಯಿ ಮಾಡೋಕ್ಕಿಂತ ಮುಂಚೆ ಏನ್ ಮಾಡ್ತಾರೆ, ಸಾಲ್ಟ್ ವಾಟರ್ ಹಾಕಿಟ್ರೆ ವಾಟ್ ಈಸ್ ಹ್ಯಾಪನಿಂಗ್ ದೇರ್ ಇಸ್ water which is inside the raw mango completely goes out of the mango. So that is we can call it as shrink ಆಗ್ಬಿಡ್ತದೆ, ಹೌದಾ? That will shrink. ಎರಡನೇದು ನೋಡಿ, wilted flowers revive when placed in fresh water. wilted flowers ಅಂದ್ರೆ ಏನು, ಬಾಡಿ ಹೋಗಿರುವಂತಹ ಹೂವನ್ನ ನೀರಲ್ಲಿ ಇಟ್ರೆ we will feel that, remember, ಅಂದ್ರೆ we will see that ಆ ಫ್ಲವರ್ ಸ್ವಲ್ಪ ಅರಳ್ಕೊಳ್ತದೆ, ಹೌದಾ? So that we can call it as revive when placed in fresh water ಅಂತ ಕರಿತೀವಿ. ನೆಕ್ಸ್ಟ್ ನೋಡಿ, ಕ್ಯಾರೆಟ್. ಈಗ ಕ್ಯಾರೆಟ್ ಏನಾದ್ರು ಬಹಳ ಬಾಡಿ ಹೋಗ್ಬಿಟ್ಟಿರ್ತದೆ, ಸೊ ಅದನ್ನ ನೋಡಿದ ತಕ್ಷಣ ಫ್ರೆಶ್ ಅಂತ ಇಲ್ಲ ಅಂತ ಅನಿಸ್ತದೆ, ಹೌದಾ? ಅಂತಹ ಕ್ಯಾರೆಟ್ ಅನ್ನ ಏನಾದ್ರು ನೀವು, ದಟ್ ಈಸ್ ಬಿಕಾಸ್ ಯಾಕೆ ಹಂಗಾಗಿರ್ತದೆ, ವಾಟರ್ ಲಾಸ್ ಆಗಿರ್ತದೆ. ಇಫ್ ಯು ಕೀಪ್ ದಟ್ ಇನ್ ದ ವಾಟರ್ ಒನ್ಸ್ ಅಗೇನ್, ಮೇಕಿಂಗ್ ಇಟ್ ಫರ್ಮ್ ಒನ್ಸ್ ಅಗೇನ್, ನೋಡಿ ಅದು ಮತ್ತೆ ಗಟ್ಟಿಯಾಗಿಬಿಡ್ತದೆ. ಸೊ ದಟ್ ಈಸ್ ಡ್ಯೂ ಟು ಆಸ್ಮೋಸಿಸ್. ರಿಮೆಂಬರ್, ವಾಟರ್ ವಿಲ್ ಮೂವ್ ಇಂಟು ದೆಮ್ ಅಂತಂದ್ರೆ ಇಂಟು ದ ಕ್ಯಾರೆಟ್ ಥ್ರೂ ಆಸ್ಮೋಸಿಸ್. ಇನ್ನೊಂದು ಎಕ್ಸಾಂಪಲ್ ನೋಡಿ, ವೆನ್ ಪ್ಲೇಸ್ಡ್ ಇನ್ ದ ವಾಟರ್ ಕಂಟೈನಿಂಗ್ ಲೆಸ್ ದೆನ್ 0.9% ಸಾಲ್ಟ್, ಬ್ಲಡ್ ಸೆಲ್ಸ್ ಕೊಲಾಪ್ಸ್ ಡ್ಯೂ ಟು ಲಾಸ್ ಆಫ್ ವಾಟರ್ ಬೈ ಆಸ್ಮೋಸಿಸ್. ಸೊ ವೆನ್ ಪ್ಲೇಸ್ಡ್ ಇನ್ ದ ವಾಟರ್ ಕಂಟೈನಿಂಗ್ ಲೆಸ್ ದೆನ್ 0.9%, ಸೊ 0.9% ಗಿಂತ ಕಡಿಮೆ ಪರ್ಸೆಂಟೇಜ್ ಇರುವಂತ ಸಾಲ್ಟ್ ಸೊಲ್ಯೂಷನ್ ಅಲ್ಲಿ ಏನಾದ್ರು ಬ್ಲಡ್ ಸೆಲ್ಸ್ ಇಟ್ರೆ ಲಾಸ್ ಆಫ್ ವಾಟರ್ ಆಗ್ಬಿಟ್ಟು, ರಿಮೆಂಬರ್, ಸೊ ದಟ್ ಬ್ಲಡ್ ಸೆಲ್ಸ್ ಆರ್ ಗೋಯಿಂಗ್ ಟು ಕೊಲಾಪ್ಸ್. ಸೊ ಇದ್ರ ಬಗ್ಗೆ ಮತ್ತೆ ಮುಂದೆ ಹೇಳ್ತೀನಿ. ಪ್ರಿಸರ್ವೇಷನ್ ಆಫ್ ಮೀಟ್ ಬೈ ಸಾಲ್ಟಿಂಗ್ ಆರ್ ಅಂಡ್ ಫ್ರೂಟ್ಸ್ ಬೈ ಆಡಿಂಗ್ ಶುಗರ್. ಸೊ ಈ ಕೇಸಲ್ಲೂ ಕೂಡ ಏನಾಗ್ತಾ ಇದೆ ಅಂತಂದ್ರೆ, ಬಿಕಾಸ್ ಆಫ್ ದಿ ಪ್ರೊಸೆಸ್ ಆಫ್ ಆಸ್ಮೋಸಿಸ್ ನಾವೇನ್ ಮಾಡ್ತಾ ಇದೀವಿ, ಹೊರಗಡೆ ಅಂದ್ರೆ ಮೀಟ್ ಅಥವಾ ಈ ಒಂದಷ್ಟು ಫ್ರೂಟ್ಸ್ ಮೇಲ್ಗಡೆ ಶುಗರ್ ಅಥವಾ ಸಾಲ್ಟ್ ಹಾಕಿಟ್ಟಾಗ ಏನಾಗ್ತದೆ, ಅಲ್ಲಿ ಬ್ಯಾಕ್ಟೀರಿಯಾ ಇರ್ತದ ಅಂತ ಇಟ್ಕೊಳ್ಳಿ. ಬ್ಯಾಕ್ಟೀರಿಯಾ ಒಳಗಡೆ ವಾಟರ್ ಇರ್ತದ, ಹೌದಾ? ಇಟ್ ವಿಲ್ ಹ್ಯಾವ್ ಸಮ್ ವಾಟರ್, ರೈಟ್? ಸೊ ನೆಕ್ಸ್ಟ್ ವಾಟ್ ಹ್ಯಾಪನ್ಸ್ ಇಸ್, ಹೊರಗಡೆ ನಾವು ಹೆಚ್ಚಿಗೆ ಕಾನ್ಸಂಟ್ರೇಷನ್ ಅನ್ನು ಪ್ರೊವೈಡ್ ಮಾಡ್ತಾ ಇದೀವಿ ಸಾಲ್ಟ್ ಇಂದು. ಅವಾಗ ಒಳಗಡೆ ಇರುವಂತ ವಾಟರ್ ಸಾಲ್ಟ್ ಇರೋ ಕಡೆ ಮೂವ್ ಆಗ್ಬಿಡ್ತದೆ. ಆ ವಾಟರ್ ಫ್ರಮ್ ದ ಬ್ಯಾಕ್ಟೀರಿಯಾ, ಇಟ್ ವಿಲ್ ಕಮ್ ಔಟ್ ಆಫ್ ದಟ್ ಪರ್ಟಿಕ್ಯುಲರ್ water. So because of that reason, remember, so it is going to lose water and it is going to kill that bacteria, and the bacteria ಸತ್ತೋಗ್ಬಿಡ್ತದೆ. So that is why, remember, we can say all this process we can call it as osmosis. Remember, ಹಾಗಾದ್ರೆ ಆಸ್ಮೋಸಿಸ್ ಅಂದ್ರೆ ಏನು? ಬಹಳ ಸಿಂಪಲ್. ಈಗ ನಾವೇನ್ ಮಾಡೋಣಂತೆ, ಒಂದು ಬೀಕರ್ ತಗೊಳ್ಳೋಣಂತೆ. ಬೀಕರ್ ತಗೊಂಡು ಎರಡು ಪಾರ್ಟ್ ಮಾಡಿ, this is nothing but we have made the part by using, we will call it as a semi-permeable membrane. ಸೆಮಿ-ಪರ್ಮಿಯೇಬಲ್ ಮೆಂಬ್ರೇನ್ ಅಂತ ಕರಿತೀವಿ ನಾವು. ಸೆಮಿ-ಪರ್ಮಿಯೇಬಲ್ ಮೆಂಬ್ರೇನ್ ಅಂದ್ರೆ ಏನು? ಬಹಳ ಸಿಂಪಲ್ ನೋಡಿ. ಸೊ ನಮ್ಮ ಸ್ಕಿನ್ ಸೆಮಿ-ಪರ್ಮಿಯೇಬಲ್ ಮೆಂಬ್ರೇನ್. ಆ ಮಾವಿನ ಕಾಯಿಯ ಮೇಲಿನ ಒಂದು ಏನು ಲೇಯರ್ ಇತ್ತಲ್ಲ, ದಟ್ ಇಸ್ ನಥಿಂಗ್ ಬಟ್ ಸೆಮಿ-ಪರ್ಮಿಯೇಬಲ್ ಮೆಂಬ್ರೇನ್. ವಟಾಣಿ ಲೇಯರ್ ಏನಿದೆಯಲ್ಲ, ಸೆಮಿ-ಪರ್ಮಿಯೇಬಲ್ ಮೆಂಬ್ರೇನ್. ಕ್ಯಾರೆಟ್ ಲೇಯರ್ ಏನು ಕಾಣ್ತದಲ್ಲ, ಫಸ್ಟ್ ಲೇಯರ್, ದಟ್ ಇಸ್ ಸೆಮಿ-ಪರ್ಮಿಯೇಬಲ್ ಮೆಂಬ್ರೇನ್. ವಿಚ್ ಮೀನ್ಸ್, ರಿಮೆಂಬರ್, ಆಲ್ ದೀಸ್ ಆರ್ ನಥಿಂಗ್ ಬಟ್ ನ್ಯಾಚುರಲ್ ಸೆಮಿ-ಪರ್ಮಿಯೇಬಲ್ ಮೆಂಬ್ರೇನ್. ಅದನ್ನ ನಾವು ಆರ್ಟಿಫಿಷಿಯಲಿನೂ ಕೂಡ ಪ್ರಿಪೇರ್ ಮಾಡಬಹುದು, ಪರ್ಚ್ಮೆಂಟ್ ಪೇಪರ್ ಅಂತ ಕರಿತೀವಿ. ಸೊ ಬೈ ಯೂಸಿಂಗ್ ದಟ್ ಆಲ್ಸೋ ವಿ ಕ್ಯಾನ್ ಡೂ ದಿಸ್ ಆಸ್ಮೋಸಿಸ್. ಸೊ ಇಲ್ಲಿ ಎಕ್ಸ್ಪೆರಿಮೆಂಟಲಿ ಮಾಡಬೇಕು ಅಂತಂದ್ರೆ, ಒಂದು ಬೀಕರ್ ಅನ್ನ ಸಪರೇಟೆಡ್ ಬೈ ಸೆಮಿ-ಪರ್ಮಿಯೇಬಲ್ ಮೆಂಬ್ರೇನ್. ಸೆಮಿ-ಪರ್ಮಿಯೇಬಲ್ ಮೆಂಬ್ರೇನ್ ಅಂತಂದ್ರೆ ಏನು? ಬಹಳ ಇಂಪಾರ್ಟೆಂಟ್. ಸೊ ಸೆಮಿ-ಪರ್ಮಿಯೇಬಲ್ ಮೆಂಬ್ರೇನ್ ಅಂತಂದ್ರೆ ವಿಚ್ ಅಲೋಸ್ ಸಾಲ್ವೆಂಟ್ ಪಾರ್ಟಿಕಲ್ಸ್, not solute particles. Remember, which allows solvent particles, not solute particles. We call it as semi-permeable membrane. So ಈಗ ಈ semi-permeable membrane ಅನ್ನ ಹಾಕ್ಬಿಟ್ಟು ಒಂದು ಕಡೆ ಏನ್ ಮಾಡೋಣಂತೆ, we will put a solvent. ಇನ್ನೊಂದು ಕಡೆ we are going to put solution. We are going to put solution. Now what happens is, osmosis ಅಂತಂದ್ರೆ movement of ಅಥವಾ flow of solvent particle through the semi-permeable membrane towards the solution is called as osmosis. Remember, very simple. Osmosis is nothing but flow of solvent particles through semi-permeable membrane. ನೀವು ಎಕ್ಸಾಂಪಲ್ ಬರೀಬೇಕಾದ್ರೆ ಡೀಟೇಲ್ ಆಗಿ ಬರೀರಿ, ನಾ ಇಷ್ಟ ಬರೀತೀನಿ ಇಲ್ಲಿ. semi-permeable membrane towards solution. ಇದನ್ನ ಇನ್ನೊಂದು ರೀತಿ ಹೇಳಬೇಕು ಅಂತಂದ್ರೆ, ಸೊ ಫ್ಲೋ ಆಫ್ ಸಾಲ್ವೆಂಟ್ ಫ್ರಮ್ ಲೋವರ್ ಕಾನ್ಸಂಟ್ರೇಷನ್ ಆಫ್ solution to higher concentration of
ಸೊಲ್ಯೂಷನ್. ಸೊ ಇಲ್ಲಿ ವೆರಿ ಇಂಪಾರ್ಟೆಂಟ್, ಲೋವರ್ ಕಾನ್ಸಂಟ್ರೇಷನ್ ಆಫ್ ಸೊಲ್ಯೂಷನ್ ಅಂತಂದ್ರೆ ಸಾಲ್ವೆಂಟ್ ಕಡೆ ಸೊಲ್ಯೂಟ್ ಇಲ್ಲ, ಹೌದಾ? ಇಲ್ಲ. ಸೊ ಅದಕ್ಕೆ ನಾವು ಇದನ್ನ ಲೋವರ್ ಕಾನ್ಸಂಟ್ರೇಷನ್ ಆಫ್ ಸೊಲ್ಯೂಷನ್ ಅಂತ ಕರೆದ್ವಿ. ಸೊ ಸಾಲ್ಯೂಷನ್ ಅಲ್ಲಿ ಸಾಲ್ವೆಂಟ್ ಮತ್ತೆ ಸೊಲ್ಯೂಟ್ ಎರಡೂ ಇದೆ ಅಂದ್ರೆ ಅದನ್ನ ಹೈಯರ್ ಕಾನ್ಸಂಟ್ರೇಷನ್ ಆಫ್ ಸೊಲ್ಯೂಷನ್ ಅಂತ ಕರೆದ್ವಿ. ಸೊ ಲೋವರ್ ಕಾನ್ಸಂಟ್ರೇಷನ್ ಆಫ್ ಸೊಲ್ಯೂಷನ್ ಟು ಹೈಯರ್ ಕಾನ್ಸಂಟ್ರೇಷನ್ ಆಫ್ ಸೊಲ್ಯೂಷನ್ ವಿ ಕಾಲ್ ಇಟ್ as, ರಿಮೆಂಬರ್, osmosis. Very important, we will call it as osmosis. Okay, so in this particular case osmosis ಅಂತಂದ್ರೆ ಬಹಳ ಸಿಂಪಲ್, flow of solvent particles through semi-permeable membrane towards solution. So now ಹಾಗಾದ್ರೆ osmotic pressure ಅಂತ ಅಂದ್ರೆ actually this is our colligative property. Osmotic pressure is also indicated as pi. Osmotic pressure ಅಂತಂದ್ರೆ ಏನು? So very simple, in this particular case remember same concentration of solution ತಗೋತೀನಿ ನಾನು, ಸೆಮಿ ಪರ್ಮೇಬಲ್ ಮೆಂಬ್ರೇನ್ ತಗೋತೀನಿ. ಈ ಕಡೆ ನಾನು ಏನ್ ಮಾಡಿದೀನಿ, ಸೊಲ್ಯೂಷನ್ ಅನ್ನು ತಗೊಂಡಿದ್ದೀನಿ. ಈ ಕಡೆ ವಾಟ್ ವಿ ಹ್ಯಾವ್ ಟೇಕನ್, ಸಾಲ್ವೆಂಟ್ ಅನ್ನು ತಗೊಂಡಿದ್ದೀನಿ. ನಾವು ರಿಮೆಂಬರ್ ಸಾಲ್ವೆಂಟ್ ನ್ಯಾಚುರಲ್ ಆಗಿ ಏನಾಗ್ತದೆ, ಸಾಲ್ವೆಂಟ್ ವಿಲ್ ಮೂವ್ ಫ್ರಮ್ ಸಾಲ್ವೆಂಟ್ ಟು ದಿ ಸೊಲ್ಯೂಷನ್ ಸೈಡ್. ಕನ್ಫ್ಯೂಸ್ ಮಾಡ್ಕೋಬೇಡ್ರಿ. ಹಿಂದ್ಗಡೆ ಏನ್ ಮಾಡಿದ್ದೆ, ಈ ಕಡೆ ಸಾಲ್ವೆಂಟ್ ಆ ಕಡೆ ಸೊಲ್ಯೂಷನ್ ತಗೊಂಡಿದ್ದೆ. ಈ ಬೀಕರ್ ನ ರಿವರ್ಸ್ ಇಟ್ಕೊಂಡಿದ್ದೀನಿ ಅಷ್ಟೇ. ಓಕೆ, ಸೊಲ್ಯೂಷನ್ ಈ ಕಡೆ ಇದೆ, ಸಾಲ್ವೆಂಟ್ ಈ ಕಡೆ ಇದೆ. ನೋಡಿ ಈಗ ಏನ್ ಮಾಡೋಣಂತೆ, ಈ ಒಂದು ಆಸ್ಮೋಸಿಸ್ ಅನ್ನು ನಾನು ಸ್ಟಾಪ್ ಮಾಡಬೇಕು. ಓಕೆ, ಈ ಒಂದು ಆಸ್ಮೋಸಿಸ್ ಅನ್ನು ನಾನು ಸ್ಟಾಪ್ ಮಾಡಬೇಕು ಅಂತಂದ್ರೆ ಏನ್ ಮಾಡಬೇಕು, ಐ ಹ್ಯಾವ್ ಟು ಅಪ್ಲೈ ಪ್ರೆಷರ್ ಟು ದ ಸೊಲ್ಯೂಷನ್ ಸೈಡ್ ಬೈ ಯೂಸಿಂಗ್ ಸಮ್ ಪಿಸ್ಟನ್. ಐ ವಿಲ್ ಅಪ್ಲೈ ದ ಪ್ರೆಷರ್ ಟು ದ ಸೊಲ್ಯೂಷನ್ ಸೈಡ್. ರಿಮೆಂಬರ್, ಟು ದ ಸೊಲ್ಯೂಷನ್ ಸೈಡ್. Okay, so that pressure we call it as osmotic pressure. ಅಂದ್ರೆ ಏನಾಗಬೇಕು, osmotic pressure ಹಾಕಿದಾಗ it should stop the or prevent the osmosis. Remember, very important, osmotic pressure ಅಂತಂದ್ರೆ so the excess pressure applied to solution side to prevent osmosis is called as osmotic pressure. Bada simple. The osmotic pressure of solution is the excess pressure that must be applied to solution side to prevent osmosis. ಎಷ್ಟು ಪ್ರೆಷರ್ ಅಪ್ಲೈ ಮಾಡ್ತೀವಿ ಅಂತಂದ್ರೆ ಇಲ್ಲಿ ಇರುವಂತಹ ಪಾರ್ಟಿಕಲ್ಸ್ ಈ ಕಡೆ ಬರುವಂತಹ ಸಾಲ್ವೆಂಟ್ ಪಾರ್ಟಿಕಲ್ಸ್ ಅನ್ನ ತಡೆದು ನಿಲ್ಲಿಸಬೇಕು ಅಲ್ಲೇ. That is the pressure what we are applying, that we called as osmotic pressure. And remember, by experiment, this osmotic pressure directly proportional to concentration and temperature. C is the concentration and T is the temperature. Experimentally, when we have calculated this, and it was depending on the concentration of the solution and also remember temperature measurement. Temperature also it is needed here. So the meaning of this is, remember, proportionality ಅನ್ನು ನಾನು ರಿಮೂವ್ ಮಾಡಿದ್ರೆ I have to add the constant called pi is equal to RCT. So in this case, remember, R is nothing but gas constant. ಇಲ್ಲಿ ವ್ಯಾಲ್ಯೂ ಯಾವ್ದು ತಗೋತೀವಿ, 0.0, remember 0.0821 ಲೀಟರ್ atmosphere per Kelvin per mole. ಯಾಕಂದ್ರೆ ಇದು ಪ್ರೆಷರ್ 8.314 ತಗೊಳ್ಳಂಗಿಲ್ಲ, 0.0821 ಲೀಟರ್ atmosphere per Kelvin per mole ತಗೋತೀವಿ. So pi is equal to RCT. Remember, where C is equal to concentration. Concentration ಹೇಗೆ ಹೇಳ್ಬೋದು ನಾವು, number of moles of the solute divided by volume of solution in liter ಅಂತ ಬರೀಬೋದಾ. C is equal to N by V ಅಂತ ಬರೀಬೋದಾ. ಸೊ ಅದಕ್ಕೆ ಇದನ್ನ ಏನು ಬರೆಯೋಣಂತೆ, pi is equal to N by V RT. Pi is equal to N by V RT. So this can also be written as pi V is equal to NRT. ನೋಡಿ ಇದು ನೋಡಿದ್ರೆ ನಮಗೆ ಏನೋ ನೆನಪಾಗ್ತದೆ ಹೌದಾ, PV is equal to NRT. ರೈಟ್. ಇಲ್ಲಿ ಪ್ರೆಷರ್ P ಬದಲಿಗೆ ಪೈ ಬಂದಿದೆ ಅಷ್ಟೇ ಡಿಫರೆನ್ಸ್. ಇಲ್ಲೂ ಕೂಡ ರಿಮೆಂಬರ್ ದೇರ್ ಆರ್ ಸಮ್ ಗ್ಯಾಸ್ ಲಾಸ್. ಯಾವ್ಯಾವ್ದು ಅಂದ್ರೆ ಬಾಯ್ಲ್ಸ್ ವೆಂಟ್ ಆಫ್ ಲಾ, ಚಾರ್ಲ್ಸ್ ವೆಂಟ್ ಆಫ್ ಲಾ, ಕಂಬೈನ್ಡ್ ವೆಂಟ್ ಆಫ್ ಲಾ ಅಂತ ಇದೆ. ಬಟ್ ವೆಂಟ್ ಆಫ್ ನಾವು ಕಂಡುಹಿಡಿದಿದ್ದನ್ನ, ಬಟ್ ಅದು ನಮಗೆ ಬೋರ್ಡ್ ಸಿಲೆಬಸ್ ಗೆ ಇಲ್ಲ, ಅದಕ್ಕೆ ನಾವಿಲ್ಲಿ ಇದನ್ನ ಡಿಸ್ಕಸ್ ಮಾಡೋದಿಲ್ಲ ಅಷ್ಟೇ. ಬಟ್
That is, we have considered because these two are almost the same. PV is equal to nRT, pi V is equal to nRT. Remember, by experiment, we came to know that pi is equal to other proportional to C into T, pi is equal to RCT, pi is equal to N by V RT, and pi V is equal to nRT. So those gas laws which we don't have for our syllabus, remember. So ಅದನ್ನ experiment ಇನ್ನೊಂದ್ಸಲ ಬರೀತೀನಿ ನೋಡಿ. Final expression ಅನ್ನ pi is equal to n divided by V RT. Okay, n ಅಂತಂದ್ರೆ ಏನು? Number of moles of solute. ಹೌದಾ? ಇದನ್ನ ಯಾವ ರೀತಿ ಬರೆಯೋಣಂತೆ? Number of moles of solute ಅಂತಂದ್ರೆ so mass divided by W ಬರೀತೀನಿ ಅಲ್ಲಿ. Mass divided by molecular mass ಅಂತ ಬರೀಬೋದಾ? ಅದಕ್ಕೆ ಅದನ್ನ ಸಬ್ಸ್ಟಿಟ್ಯೂಟ್ ಮಾಡಿ ಇಲ್ಲಿ. W by m V R into T is equal to pi. This is the formula to calculate osmotic pressure. Molecular mass ಕೇಳಿದ್ರೆ molecular mass of solute. So W into R into T divided by pi into V. This is the important formula we have to remember. Derivation in ಕೇಳೋದಿಲ್ಲ, but remember pi proportional to C and T ಅಂತ ತಗೊಂಡು pi is equal to RCT ಮಾಡಿದ್ವಿ. C ಅಂದ್ರೆ concentration, N by V ತಗೊಂಡ್ವಿ. N ಅಂದ್ರೆ number of moles of solute, ಅಂದ್ರೆ mass by molecular mass, W by M, right? So WRT divided by M into V ಆಯ್ತು. M is equal to WRT divided by pi into V ಆಯ್ತು. ಇದ್ರೊಳಗೆ ನೆನ್ಪಿಟ್ಕೋಬೇಕು, V is equal to volume of solution in liter. Remember, ಹಾಗೇನಾದ್ರೂ ಇದನ್ನ ನಾವು ml ತಗೋಬೇಕು ಅಂದ್ರೆ what you can write is like this: molecular mass is equal to WRT into 1000 divided by pi into V in ml. V in ml. Simple ನೋಡಿ ಹೌದಾ? So V in ml ತಗೋಬೇಕಾ ನ್ಯೂಮರೇಟರ್ 1000 ಬರೀರಿ, ಇಲ್ಲ V in liter, so 1000 ಬೇಡ ನ್ಯೂಮರೇಟರ್ ಅಲ್ಲಿ, pi into V ಅಂತ ಅಷ್ಟೇ ಬರೀತೀವಿ. Very important formula we have to remember for solving some numericals on this part. In this particular case, these solutions are divided into 3 types based on osmotic pressure. So ಇಲ್ಲಿ remember we are comparing two solution. ಬಹಳ ಇಂಪಾರ್ಟೆಂಟ್ ಇಲ್ಲಿ. ಒಂದು ಸೊಲ್ಯೂಷನ್ ಇಟ್ಕೊಂಡು ನಾವು ಹೇಳಿ ಬರೋದಿಲ್ಲ ಅದನ್ನ. Comparing two solution. Isotonic solution ಅಂತಂದ್ರೆ two solutions having same osmotic pressure. Two solutions having same osmotic pressure is called as isotonic solution. ಬಹಳ ಸಿಂಪಲ್. ಅಂದ್ರೆ pi of 1 is equal to pi of 2 ಅಂತ ಹೇಳ್ಬೋದು ನಾವು. two solution ಅಂತ ತಗೊಂಡಾಗ like this. ಯಾವಾಗ ಈ ರೀತಿ ಎರಡು ಸೊಲ್ಯೂಷನ್ ನಾವು ತಗೊಂಡಿರ್ತೀವಲ್ಲ, ಎರಡೂ ಕಡೆ ಆಸ್ಮಾಟಿಕ್ ಪ್ರೆಷರ್ ಸೇಮ್ ಇರ್ತದೆ, ಹೌದಾ? ಸೊ ಹಾಗಿದ್ದಾಗ ಯಾವುದೇ ಮೂವ್ಮೆಂಟೇ ಆಗೋದಿಲ್ಲ. ಸಾಲ್ವೆಂಟ್ ಟು ಸೊಲ್ಯೂಟ್, ಸೊಲ್ಯೂಟ್ ಟು ಸಾಲ್ವೆಂಟ್ ಆಗೋದೇ ಇಲ್ಲ. ರಿಮೆಂಬರ್, ಎರಡೂ ಕಡೆ ಆಸ್ಮಾಟಿಕ್ ಪ್ರೆಷರ್ ಸೇಮ್ ಇದೆ. ರಿಮೆಂಬರ್ ದಟ್. ಕಂಪ್ಯಾರಿಸನ್ ಅಷ್ಟೇ. ಇದನ್ನ ಯಾಕೆ ತಗೊಳ್ಬೇಕು ಹಂಗೇನಿಲ್ಲ, ಕಂಪ್ಯಾರಿಸನ್ ಮಾಡ್ತಾ ಇದೀವಿ. ಈಗ ಎರಡನೇದು ನೋಡಿ, ಹೈಪರ್ಟೋನಿಕ್ ಸೊಲ್ಯೂಷನ್ ಅಂತ ಕರೆದ್ವಿ. ಹೈಪರ್ಟೋನಿಕ್ ಸೊಲ್ಯೂಷನ್ ಅಂತಂದ್ರೆ ಹೈಪರ್ ಅಂದ್ರೆ ಮೋರ್, ಗೊತ್ತಿರ್ಲಿ. ಹೈಪರ್ ಅಂದ್ರೆ ಮೋರ್. ಅದನ್ನ ಏನಾದ್ರೂ ಹೈಪೋ ಅಂತ ಕೊಟ್ರೆ ಲೆಸ್. ಇಲ್ಲಿ ಹೈಪರ್ಟೋನಿಕ್ ಅಂದ್ರೆ a solution which has more osmotic pressure compared to another. ಅಂದ್ರೆ ಬಹಳ ಸಿಂಪಲ್. ಎರಡು ಸೊಲ್ಯೂಷನ್ ತಗೊಂಡ್ವಿ, ಒಂದಿರದು ಯಾವ್ದು ಜಾಸ್ತಿ ಇದೆಯಲ್ಲ ಅದಕ್ಕೆ ಹೈಪರ್ಟೋನಿಕ್ ಸೊಲ್ಯೂಷನ್ ಅಂತ ಹೇಳಿದ್ವಿ. ಹೈಪೋಟೋನಿಕ್ ಸೊಲ್ಯೂಷನ್ ಅಂತ ಇವೆಲ್ಲ 1 ಮಾರ್ಕ್ಸ್ ಕೇಳಿರುವಂತ ಡೆಫಿನಿಷನ್ ಗೊತ್ತಿರಲಿ. ಹೈಪೋಟೋನಿಕ್ ಅಂತಂದ್ರೆ ಸೊಲ್ಯೂಷನ್ which has less osmotic pressure than given solution. ಹಿಂಗಾದ್ರೂ ಬರೀರಿ, ಕಂಪೇರ್ ಟು ಅನದರ್ ಸೊಲ್ಯೂಷನ್ ಆದ್ರೂ ಬರೀರಿ, ನಡೀತದೆ. than given solution. Very important. Now, once the question was asked, once ಅಲ್ಲ, I think 2 times the question was asked. ಯಾವ ರೀತಿ ಕೇಳಿದ್ರು ಅಂತಂದ್ರೆ ಕರೆಕ್ಟ್ ನೋಡಿ. Question is, what happens to RBC ಅಂದ್ರೆ red blood cells when it is placed in solution having less than 0.9% NaCl solution.
ಇನ್ನೊಂದು ಸಿಮಿಲರ್. ಅದರಲ್ಲಿ ವಾಟ್ ಹ್ಯಾಪನ್ಸ್ ಟು RBC when it is placed in solution having more than 0.9% NaCl solution. ಬಹಳ ಸಿಂಪಲ್. ಒಂದು ಆಪ್ಷನ್ ಹೇಳ್ಬಿಡ್ತೀನಿ. ಒಂದು ಆಪ್ಷನ್ ಅಂತಂದ್ರೆ ಶ್ರಿಂಕ್, ಇನ್ನೊಂದು ಆಪ್ಷನ್ ಅಂತಂದ್ರೆ ಸ್ವೆಲ್. ಎರಡೇ ಆಪ್ಷನ್, ಶ್ರಿಂಕ್, ಸ್ವೆಲ್. ಯಾವ ಕೇಸ್ ಒಳಗೆ ಶ್ರಿಂಕ್ ಆಗ್ತದೆ, ಯಾವ ಕೇಸ್ ಒಳಗೆ ಸ್ವೆಲ್ ಆಗ್ತದೆ? ಯಾಕಂದ್ರೆ ಜಸ್ಟ್ ಇಮ್ಯಾಜಿನ್ ವಿ ಹ್ಯಾವ್ ಟೇಕನ್ ಲೆಸ್ ದ್ಯಾನ್ 0.9% ಸಾಲ್ಟ್ ಸೊಲ್ಯೂಷನ್, ಅದರಲ್ಲಿ ಬ್ಲಡ್ ಸೆಲ್ ಅನ್ನು ಇಟ್ಟಿದ್ದೀವಿ. ಹಿಯರ್ ವಿ ಹ್ಯಾವ್ ಟೇಕನ್ ದ ಸೊಲ್ಯೂಷನ್ ವಿತ್ ಮೋರ್ ದ್ಯಾನ್ 0.9%, ಅದರಲ್ಲಿ ಒಂದು ಬ್ಲಡ್ ಸೆಲ್ ಅನ್ನು ಇಟ್ಟಿದ್ದೀವಿ. ಈ ಕೇಸ್ ಒಳಗೆ ನೋಡಿ, ವಿ ಆರ್ ಪ್ರೊವೈಡಿಂಗ್ ಮೋರ್ ಕಾನ್ಸಂಟ್ರೇಷನ್ ಔಟ್ಸೈಡ್ ದ ಬ್ಲಡ್ ಸೆಲ್ so that water which is inside will move from lower concentration of solution to higher concentration of solution. ಹೌದಾ? ಅರ್ಥ ಆಯ್ತಾ? ಶ್ರಿಂಕ್ ಆಗ್ತದೆ. ಇದರಲ್ಲಿ ಲೆಸ್ ದೆನ್ 0.9% ಆದಾಗ, ಸಿ ಸರ್ 0.9% ಯಾಕೆ ತಗೊಂಡ್ರು ಅದನ್ನ ಮೊದಲು ಅರ್ಥ ಮಾಡ್ಕೊಳ್ಳಿ. ಬ್ಲಡ್ ಸೆಲ್ ಒಳಗೆ 0.9% NaCl ಪ್ರೆಸೆಂಟ್ ಇರ್ತದೆ. ಅಂದ್ರೆ ನಾವು ಎಕ್ಸಾಕ್ಟ್ಲಿ 0.9% ಒಳಗೆ ಹೊರಗೆ ಕೊಟ್ಟಾಗ ಆಸ್ಮೋಸಿಸ್ ಆಗೋದಿಲ್ಲ, ಏನೂ ಆಗೋದೇ ಇಲ್ಲ. ಬಟ್ ಯಾವಾಗ ಲೆಸ್ ದೆನ್ 0.9% ಇಟ್ಟಿದ್ದೀವಿ, ದೆನ್ ರಿಮೆಂಬರ್ ಇನ್ ದಿಸ್ ಪರ್ಟಿಕ್ಯುಲರ್ ಕೇಸ್ ವಾಟರ್ ಫ್ರಮ್ ಇನ್ ಔಟ್ಸೈಡ್ ವಿಲ್ ಗೋಸ್ ಇನ್ ಟು ದ ಬ್ಲಡ್ ಸೆಲ್. ಯಾಕಂತಂದ್ರೆ ವಿ ಹ್ಯಾವ್ ಕೆಪ್ಟ್ ದಟ್ ಇನ್ ಲೆಸ್ ಸೊ ದಟ್ ಸಾಲ್ವೆಂಟ್ ಮೂವ್ ಫ್ರಮ್ ಲೆಸ್ ಟು ಮೋರ್. ಇಲ್ಲಿ ಸಾಲ್ವೆಂಟ್ ಮೂವ್ ಫ್ರಮ್ ಮೋರ್ ಟು ಲೆಸ್. ರಿವರ್ಸ್ ಆಸ್ಮೋಸಿಸ್. ರಿವರ್ಸ್ ಆಸ್ಮೋಸಿಸ್ ನೋಡಿ ಬಹಳ ಸಿಂಪಲ್. ಇಲ್ಲಿ 3 ಪಾಯಿಂಟ್ ನೆನ್ಪಿಟ್ಕೊಳ್ಳಿ. ಒಂದು ಆಸ್ಮೋಸಿಸ್, ಆಸ್ಮಾಟಿಕ್ ಪ್ರೆಷರ್, ರಿವರ್ಸ್ ಆಸ್ಮೋಸಿಸ್ ಕಂಟಿನ್ಯೂಷನ್. ಇದು ಆಸ್ಮೋಸಿಸ್ ಅಲ್ಲಿ ಏನು, ಒನ್ಸ್ ಅಗೇನ್ ನಾವಿಲ್ಲಿ ತಗೊಂಡ್ವಿ, ಏನ್ ತಗೊಂಡ್ವಿ? ಸೊಲ್ಯೂಷನ್ ತಗೊಂಡ್ವಿ. ಇಲ್ಲೇನ್ ತಗೊಂಡಿದ್ವಿ? ಸಾಲ್ವೆಂಟ್ ತಗೊಂಡಿದ್ವಿ. ಆಸ್ಮೋಸಿಸ್ ಅಂದ್ರೆ ಏನು? ಇದು ಸೆಮಿ ಪರ್ಮಿಯಬಲ್ ಮೆಂಬ್ರೇನು. ಆಸ್ಮೋಸಿಸ್ ಅಂತಂದ್ರೆ ಏನು? ಸೊ ದಟ್ ಮೂವ್ಮೆಂಟ್ ಆಫ್ ದಿ ಸಾಲ್ವೆಂಟ್ ಫ್ರಾಮ್ ಸಾಲ್ವೆಂಟ್ ಟು ಸೊಲ್ಯೂಷನ್ ಸೈಡ್, ಇದು ಆಸ್ಮೋಸಿಸ್. ನೆಕ್ಸ್ಟ್ ಟೈಮ್ ಏನ್ ಮಾಡಿದ್ವಿ? ವಿ ಹ್ಯಾವ್ ಪುಟ್ ಆಸ್ಮಾಟಿಕ್ ಪ್ರೆಷರ್. ವಿ ಹ್ಯಾವ್ ಪುಟ್ ಆಸ್ಮಾಟಿಕ್ ಪ್ರೆಷರ್. ಆಸ್ಮಾಟಿಕ್ ಪ್ರೆಷರ್. ಆಸ್ಮಾಟಿಕ್ ಪ್ರೆಷರ್ ಹಾಕಿದಾಗ, ಆಸ್ಮಾಟಿಕ್ ಪ್ರೆಷರ್ ಅಂತಂದ್ರೇನೆ ದ ಪ್ರೆಷರ್ ವಿಚ್ ಈಸ್ ಇನಫ್ ಟು ಸ್ಟಾಪ್ ದ ಫ್ಲೋ ಆಫ್ ಸಾಲ್ವೆಂಟ್. ಅಂದ್ರೆ ನಥಿಂಗ್ ಬಟ್ ಟು ಪ್ರಿವೆಂಟ್ ದ ಆಸ್ಮೋಸಿಸ್ ಅಷ್ಟೇ. ಆಸ್ಮಾಟಿಕ್ ಪ್ರೆಷರ್ ಅಂತಂದ್ರೆ ಟು ಪ್ರಿವೆಂಟ್ ದ ಆಸ್ಮೋಸಿಸ್ ಅಷ್ಟೇ, ಗೊತ್ತಿರಲಿ. ಈಗ ನಾವೇನ್ ಮಾಡ್ಬಿಟ್ವಿ? ಆ ಆಸ್ಮಾಟಿಕ್ ಪ್ರೆಷರ್ ಮತ್ತೂ ಜಾಸ್ತಿ ಮಾಡ್ತೀವಿ. ಆ ರೀತಿ ಜಾಸ್ತಿ ಮಾಡಿದಾಗ ಏನಾಗ್ತದೆ? ಫಸ್ಟ್ ಎಷ್ಟು ಬೇಕು ಅಷ್ಟೇ ಪ್ರೆಷರ್ ಹಾಕಿದ್ವಿ, ಈ ಸಾಲ್ವೆಂಟ್ ಮಾಲಿಕ್ಯೂಲ್ ಮೂವ್ಮೆಂಟ್ ಸ್ಟಾಪ್ ಆಗಿತ್ತು. ನೌ ವಾಟ್ ಹ್ಯಾಪನ್ಸ್? when you put some more pressure, solvent which is present here, ಎಲ್ಲಿ ಈ ಕಡೆ ಏನಿತ್ತಲ್ಲ solvent, that will start moving from, remember, higher concentration of the solution to lower concentration of the solution. ಯಾಕಂದ್ರೆ ಸೆಮಿ ಪರ್ಮಿಯಬಲ್ ಮೆಂಬ್ರೇನ್ ಕೆಲಸ ಏನು ಅದು ಗೊತ್ತಿಲ್ಲ. ಈ ಕಡೆಯಿಂದ ಆ ಕಡೆನೋ, ಆ ಕಡೆಯಿಂದ ಈ ಕಡೆನೋ, ಅದ್ರ ಕೆಲಸ ಏನು? ವಿಚ್ ವಿಲ್ ಅಲೋ ಓನ್ಲಿ ಸಾಲ್ವೆಂಟ್ ಪಾರ್ಟಿಕಲ್. ಅದ್ರ ಕೆಲಸ ಇಷ್ಟೇ, ಸಾಲ್ವೆಂಟ್ ಪಾರ್ಟಿಕಲ್ಸ್ ನ ಅಲೋ ಮಾಡೋದು. ಬಟ್ ಈಗ ಏನ್ ಮಾಡ್ಬಿಟ್ವಿ? ಸೊಲ್ಯೂಷನ್ ಸೈಡ್ ಆಸ್ಮಾಟಿಕ್ ಪ್ರೆಷರ್ ಅಂತ ಅಲ್ಲ, ಅದಕ್ಕಿಂತ ಜಾಸ್ತಿ ಪ್ರೆಷರ್ ಹಾಕಿದ್ವಿ. ಕರೆಕ್ಟಾ? ಸೊ ಅಂದ್ರೆ ಅದನ್ನ ಏನಂತ ಹೇಳ್ತೀವಿ? ದ ಪ್ರೊಸೆಸ್ ಆಫ್ ಆಸ್ಮೋಸಿಸ್ ಈಸ್ ರಿವರ್ಸ್ಡ್ ಬೈ ಅಪ್ಲೈಯಿಂಗ್. ನೋಡಿ ಬಹಳ ಚಂದ ಇದೆ ಇದು. ಬೈ ಅಪ್ಲೈಯಿಂಗ್ ಪ್ರೆಷರ್ more than osmotic pressure on ಯಾವ ಸೈಡ್ ಇದು? ಸೊಲ್ಯೂಷನ್ ಸೈಡ್. more than osmotic pressure on solution side, we call it as, remember, reverse osmosis. very simple. ಫಸ್ಟ್ osmotic pressure ಹಾಕಿದ್ವಿ, ಎಷ್ಟು ಬೇಕು ಅಷ್ಟೇ ಪ್ರೆಷರ್ ಹಾಕಿದ್ವಿ. ಎಷ್ಟು? ಆ ಕಡೆಯಿಂದ ಈ ಕಡೆ ಸಾಲ್ವೆಂಟ್ ಬರಬಾರದು. ಬಟ್ ಈಗ ಏನ್ ಮಾಡಿದ್ವಿ? we have put more pressure than the osmotic pressure on the solution side so that solvent molecule will move from solution to solvent side, nothing but reverse osmosis. Osmosis ಅನ್ನು ರಿವರ್ಸ್ ಮಾಡಿದ್ವಿ. that we call it as reverse osmosis. ಬಹಳ ಇಂಪಾರ್ಟೆಂಟ್. 2 ಮಾರ್ಕ್ಸ್ ಕ್ವೆಶ್ಚನ್ ಕೇಳ್ತಾರೆ, ವಾಟ್ ಇಸ್ ರಿವರ್ಸ್ ಆಸ್ಮೋಸಿಸ್? ರೈಟ್ ದ ಅಪ್ಲಿಕೇಶನ್ ಆಫ್ ಇಟ್. ಅಪ್ಲಿಕೇಶನ್ ಅನ್ನು ಎಲ್ಲಿ ಯೂಸ್ ಮಾಡ್ತೀವಿ ಅಂತ ಅಂದ್ರೆ
Remember, we call it as desalination of sea water. Desalination of sea water. Nodi, just imagine solution side sea water ತಗೊಳ್ಳೋಣಂತೆ. ಅದಕ್ಕೆ apply high pressure, more than the osmotic pressure. ಅವಾಗ ಏನಾಗ್ತದೆ, pure solvent will comes out of the salt water. ಅಂದ್ರೆ ನಾವು ಏನು ಪ್ರಿಪೇರ್ ಮಾಡಿದ್ವಿ, ಪ್ಯೂರ್ ಸಾಲ್ವೆಂಟ್ ಅಂದ್ರೆ ಪ್ಯೂರ್ ವಾಟರ್ ಅನ್ನ ಪ್ರಿಪೇರ್ ಮಾಡಿದ್ವಿ. ಯಾವ್ದ್ರಿಂದ? ಸಾಲ್ಟ್ ವಾಟರ್ ನಿಮಗೆ ಕುಡಿಯೋದಕ್ಕೆ ಬರೋದಿಲ್ಲ, ಹೌದಾ? ಸಿ ವಾಟರ್ ಯು ಕ್ಯಾನಾಟ್ ಡ್ರಿಂಕ್. ಬಟ್ ವಾಟ್ ವಿ ಹ್ಯಾವ್ ಡನ್, we have removed, separated salt from that water. How? By using reverse osmosis, because sea water is a solution which is having salt. So we have applied more pressure on the osmotic, that solution side, so that only pure water will comes out of the semi-permeable membrane. This we called as desalination of sea water. ಅಥವಾ ಇದನ್ನು ಹೀಗೂ ಬರೀಬಹುದು, ಪ್ಯೂರಿಫಿಕೇಶನ್ ಆಫ್ ವಾಟರ್. ಪ್ಯೂರಿಫಿಕೇಶನ್ ಆಫ್ ವಾಟರ್ ಅಂದ್ರೆ ಪ್ಯೂರಿಫೈ ವಾಟರ್ ಅಂದ್ರೆ ಏನು? ವಾಟರ್ ದಲ್ಲಿ ಇರುವಂತ ಸಾಲ್ಟ್ ಅನ್ನು ರಿಮೂವ್ ಮಾಡೋದಕ್ಕೆ ವಿ ಕ್ಯಾನ್ ಗೋ ಫಾರ್ ರಿವರ್ಸ್ ಆಸ್ಮೋಸಿಸ್. ವೆರಿ ಸಿಂಪಲ್, ವೆರಿ ಇಂಪಾರ್ಟೆಂಟ್. ರಿವರ್ಸ್ ಆಸ್ಮೋಸಿಸ್ ಅಪ್ಲಿಕೇಶನ್ ನೆನ್ಪಿಟ್ಕೊಳ್ಳಿ, ಬಹಳ ಸಲ ಕೇಳಿದ್ದಿದೆ, ವೆರಿ ಇಂಪಾರ್ಟೆಂಟ್. ದೆನ್ ಹಿಯರ್ 1 ಮಾರ್ಕ್ ಕ್ವಶನ್ ದೇ ಕ್ಯಾನ್ ಆಸ್ಕ್, ಗಿವ್ ರೀಸನ್ ಟೈಪ್. ನೆನ್ಪಿಟ್ಕೊಳ್ಳಿ, ಅದೇನಂದ್ರೆ osmotic pressure method has the advantage over all other methods in determining molecular masses. ಇಲ್ಲೊಂದು ಆಡ್ ಆಗಬೇಕು, molecular masses of macromolecules. Macromolecules ಅಂತಂದ್ರೆ ಪ್ರೋಟೀನ್ಸ್ ಇರಬಹುದು, ಕಾರ್ಬೋಹೈಡ್ರೇಟ್ಸ್ ಇರಬಹುದು. ಇದನ್ನ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಜನರಲಿ osmotic pressure is the best method. Reason for that is, first of all, pressure is measured around the room temperature. ಇದರಲ್ಲಿ ರೂಮ್ ಟೆಂಪರೇಚರ್ ಅರೌಂಡ್ ಪ್ರೆಷರ್ ನ ಮೆಜರ್ ಮಾಡ್ತೀವಿ. ಇದಕ್ಕಿಂತ ಜಾಸ್ತಿ ಇಂಪಾರ್ಟೆಂಟ್ ಅಂತಂದ್ರೆ ಇದರಲ್ಲಿ we are not using molality. We are using molarity of the solution. Molarity of the solution is easy to calculate compared to molality. ಯಾಕಂದ್ರೆ molality ಒಳಗೆ ಏನಾಗ್ತದೆ, we need to calculate mass of the solvent. That is difficult method. ಯಾಕಂತಂದ್ರೆ mass of the solvent ಅನ್ನು ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಸೊಲ್ಯೂಷನ್ ಮತ್ತೆ ಡೆನ್ಸಿಟಿ ಅನ್ನು ಕ್ಯಾಲ್ಕುಲೇಟ್ ಮಾಡ್ಬೇಕು ನಾವು. ಬಟ್ molarity ಒಳಗೆ ಹಾಗಲ್ಲ, ಇಮಿಡಿಯೇಟ್ ಆಗಿ ಮೋಲ್ಸ್ ಅಂಡ್ ವಾಲ್ಯೂಮ್ ಸಿಕ್ಬಿಡ್ತದೆ ನಮಗೆ. ಸೊಲ್ಯೂಷನ್ ತಗೊಂಡು ಕೂಡ ಕ್ಯಾಲ್ಕುಲೇಟ್ ಮಾಡಬಹುದು ವಾಲ್ಯೂಮ್ ಆಫ್ ದ ಸೊಲ್ಯೂಷನ್. ಅದಕ್ಕೆ molarity of the solution is used instead of molality is another important advantage over all other methods in determining molecular mass. ಮೂರನೇದಂತಂದ್ರೆ as compared to other colligative properties, its magnitude is very large. ವೆರಿ ಲಾರ್ಜ್ ಅಂದ್ರೆ ಈಗ ನಾನು ತೋರಿಸ್ತೀನಿ ನಿಮಗೆ, ಮಾಲಿಕ್ಯುಲರ್ ಮಾಸ್ ಕ್ಯಾಲ್ಕುಲೇಷನ್ ಏನ್ ಮಾಡ್ತೀವಲ್ಲ, ಬಹಳ ದೊಡ್ಡದು ಅಂತಂದ್ರೆ ಈವನ್ ಫಾರ್ ವೆರಿ ಡೈಲ್ಯೂಟ್ ಸೊಲ್ಯೂಷನ್ ವಿ ಕ್ಯಾನ್ ಕ್ಯಾಲ್ಕುಲೇಟ್ ಮ್ಯಾಕ್ರೋಮಾಲಿಕ್ಯೂಲ್ಸ್ ಮಾಲಿಕ್ಯುಲರ್ ಮಾಸ್. ಯಾಕಂದ್ರೆ ಮ್ಯಾಕ್ರೋಮಾಲಿಕ್ಯೂಲ್ಸ್ ಮಾಲಿಕ್ಯುಲರ್ ಮಾಸ್ ಯಾವಾಗಲೂ ಜಾಸ್ತಿನೇ ಇರ್ತದೆ. ದಿಸ್ ಇಸ್ ದ ಬೆಸ್ಟ್ colligative property to calculate the masses of the macromolecules. Remember, macromolecules. Because of this reason, ಯಾವ್ದಾದ್ರು ಒಂದು ರೀಸನ್ ನೀವು ನೆನ್ಪಿಟ್ಕೊಂಡ್ರು ಸಾಕು. ಇದುವರೆಗೆ ಕೇಳಿಲ್ಲ, ಬಟ್ 1 ಮಾರ್ಕ್ ಕ್ವಶನ್ ಗೆ ಕೇಳಬಹುದು ಅಂತ ಹೇಳಿ ಅಷ್ಟೇ. 1 ಮಾರ್ಕ್ ಕ್ವಶನ್ ಗೆ ಕೇಳಬಹುದಾದಂತ ಕ್ವಶನ್. ದಿಸ್ ಇಸ್ ಅಬೌಟ್ osmotic pressure method is advantage over the other methods. See, particularly useful for biomolecules as they are generally not stable at higher temperature and polymers which will have poor solubility. So biomolecules ಮತ್ತೆ polymers ಗಳನ್ನ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಜನರಲಿ ಇದನ್ನ ಯೂಸ್ ಮಾಡ್ತೀವಿ. So which is not stable at high temperature and also solubility of these polymers also which is very less. This problem which was asked in March 2016 it was asked. ಬಹಳ ಸಿಂಪಲ್ ಇರ್ತದೆ. ಫಾರ್ಮುಲಾ ಏನ್ ನೆನ್ಪಿಟ್ಕೋಬೇಕಂತಂದ್ರೆ ಇಲ್ಲಿ pi is equal to WRT divided by m into V. Nothing but I want m. M is nothing but WRT divided by pi into V. ನೋಡಿ 200 cm3 ಏನ್ ಕೊಟ್ಟಿದಾರಲ್ಲ ಅದು V ಗೊತ್ತಿರಲಿ. 200 cm3 ಏನ್ ಕೊಟ್ಟಿದ್ದಾರೆ V. ಆದ್ರೆ V ನಮಗೆ ಏನ್ ಬೇಕು, ಇಲ್ಲಿ ಲೀಟರ್ ಅಲ್ಲಿ ಬೇಕು. ನೀವು ಮೇಲ್ಗಡೆ ಏನಾದ್ರು 1000 ಬರೆದ್ರೆ ಇದನ್ನ ನಾವು ml ಅಲ್ಲಿ ತಗೋಬಹುದು. ಜನರಲಿ ಡೈರೆಕ್ಟ್ ಆಗಿ ನಾವು ಲೀಟರ್ ಅಲ್ಲಿ ತಗೊಳ್ಳೋಣಂತೆ. 0.2 ಅಂತ ತಗೋತೀನಿ ನಾನು, 0.2 ಲೀಟರ್. ಪೈ ವ್ಯಾಲ್ಯೂ ಕೊಟ್ಟಿದ್ದಾರೆ ನೋಡಿ 2.57 into 10 to the power minus 3. ಪೈ ವ್ಯಾಲ್ಯೂ ಕೊಟ್ಟಿದ್ದಾರೆ, ಪೈ ವ್ಯಾಲ್ಯೂ 2.57 into 10 to the power minus 3. Then W ಕೊಟ್ಟಿದ್ದಾರೆ ನೋಡಿ 1.26 into R ಕೊಟ್ಟಿದ್ದಾರೆ 0.083. ಜನರಲಿ ಕೊಡ್ತಾರೆ 0.83, ಯಾವ್ದು ಕೊಡ್ತಾರೆ ತಗೊಳ್ಳೋದು. T is given, T 300 Kelvin. Always it should be in the Kelvin, ಗೊತ್ತಿರಲಿ. 300 Kelvin. What is the answer? $61,022. Next ನೋಡಿ,
ನೀವು ಇಲ್ಲಿ M2 ಅಂತ ಬರೀಬಹುದಾ ಮತ್ತೆ, ಯಾಕಂದ್ರೆ 2 ಅಂದ್ರೆ ಸಾಲ್ವೆಂಟ್ ಸೊಲ್ಯೂಟ್ ಅಂತ ಹೇಳಿ. ಸೊ ಯು ಕ್ಯಾನ್ ರೈಟ್ M2 W2RT, ಯಾಕಂದ್ರೆ ಟೆಕ್ಸ್ಟ್ ಬುಕ್ ಅಲ್ಲಿ ಹಿಂಗೂ ಕೊಟ್ಟಿದ್ದಾರೆ 5 into V. WT is 2.12, R is 0.0823, temperature 300 divided by pi is 3.89, 10 to the power minus 3 into V is 300 cm3 0.3 liter. So you are going to get 44,852. Okay, last part in this chapter, abnormal molar mass. Actually this was deleted last year. Last year delete ಮಾಡಿದ್ದಾರೆ. 1 mark 1 question ಕೇಳ್ತಿದ್ರಿಂದ ಜನರಲಿ 1 mark 1 question ಕೇಳ್ತಿದ್ರು. ಫಸ್ಟ್ ಆಫ್ ಆಲ್ ಈ ಅಬ್ನಾರ್ಮಲ್ ಮೋಲಾರ್ ಮಾಸ್ ಅನ್ನೋದು ಯಾಕೆ ಬೇಕು ಅನ್ನೋದಂತ ನೋಡಬೇಕು. ಯಾಕೆ ಬಂತು ಈ ಒಂದು ಐಡಿಯಾ, ಯಾಕೆ ಬಂತು ಅಬ್ನಾರ್ಮಲ್ ಅಂತಂದ್ರೆ ಇಟ್ ಈಸ್ ನಾಟ್ 100% ವಾಟ್ ವಿ ಹ್ಯಾವ್ ಕ್ಯಾಲ್ಕುಲೇಟೆಡ್, ಇಟ್ ಈಸ್ ನಾಟ್ ನಾರ್ಮಲ್ ಅಂತ ಹೇಳಿ. ಸಿ ಜನರಲಿ ಏನ್ ಮಾಡ್ತೀವಿ ನಾವು, ಮಾಲಿಕ್ಯುಲರ್ ಮಾಸಸ್ ಕ್ಯಾನ್ ಬಿ ಕ್ಯಾಲ್ಕುಲೇಟೆಡ್ ಬೈ ಮೀಸರಿಂಗ್ ಎನಿ ಆಫ್ ದ ಕಾಲಿಗೇಟಿವ್ ಪ್ರಾಪರ್ಟೀಸ್. ಹೌದಾ, ಯಾವ್ದಾದ್ರು ಕಾಲಿಗೇಟಿವ್ ಪ್ರಾಪರ್ಟಿ ತಗೊಂಡಾಗ ರಿಲೇಷನ್ ಬಿಟ್ವೀನ್ ಕಾಲಿಗೇಟಿವ್ ಪ್ರಾಪರ್ಟೀಸ್ ಅಂಡ್ ಮಾಲಿಕ್ಯುಲರ್ ಮಾಸ್ ಅಂತ ನೋಡಿದಾಗ ಸಿ ಇಟ್ ಇಸ್ ಆಲ್ವೇಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್. ಒಂದು ಅಬ್ಸರ್ವ್ ಮಾಡಿದ್ರಿ, ಇಟ್ಸ್ ಆಲ್ವೇಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಎಲ್ಲ ಫಾರ್ಮುಲಾದಲ್ಲಿ ನೋಡಿ. ಇಫ್ ಯು ಕನ್ಸಿಡರ್ ಡೆಲ್ಟಾ TB, ಅದರ ಇನ್ವರ್ಸ್ಲಿ ಕೆಳಗಡೆ ಡಿನಾಮಿನೇಟರ್ ದಲ್ಲಿ M2 ಇರ್ತದೆ. ಅಂದ್ರೆ ಮಾಲಿಕ್ಯುಲರ್ ಮಾಸ್ ಆಫ್ ದ ಸೊಲ್ಯೂಟ್ ಇಸ್ ಆಲ್ವೇಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಕಾಲಿಗೇಟಿವ್ ಪ್ರಾಪರ್ಟಿ. But when we have calculated those molecular mass, we have to assume that the solution is dilute and the Raoult's law is obeyed. First of all, dilute solution ಗೆ ಮಾತ್ರ ಅಪ್ಲೈ ಆಗುವಂತದ್ದು, Raoult's law ಇಲ್ಲಿ ಒಬೇ ಆಗ್ತದ ಅಂತ ಅನ್ಕೊಳ್ಬೇಕು. ಎರಡನೇದು ಅಂತಂದ್ರೆ solute neither undergo dissociation or association of the solute in the solution. ನೀವು ಯಾವುದೇ ಒಂದು ಪ್ರಾಬ್ಲಮ್ ಅಲ್ಲಿ ನೋಡಬಹುದು ಯಾವ ಸೊಲ್ಯೂಟ್ ಅಂತ ಹೇಳಿ ಎಲ್ಲೂ ಕೊಟ್ಟಿಲ್ಲ. ಹೌದಾ, ಅಂದ್ರೆ ಅವೆಲ್ಲ ಏನು, we have to imagine that it will never undergo dissociation or association in the solution. Remember, ಇದು ಡಿಸೋಸಿಯೇಷನ್ ಆಗೋದಿಲ್ಲ, ಅಸೋಸಿಯೇಷನ್ ಆಗೋದಿಲ್ಲ ಅಂತ ಅನ್ಕೊಂಡು ಮಾಡುವಂತಹ ಪ್ರೊಸೆಸ್. ಬಟ್ ಇನ್ ರಿಯಾಲಿಟಿ there is a dissociation and association will be there, remember, right? So just imagine, in case of solutions where above assumptions are not valid, we can see some difference between observed and calculated values of colligative property. Remember, observed and calculated. Observed ಅಂತಂದ್ರೆ ನಾವೇನು ಮೇಲ್ಗಡೆ ಎಲ್ಲ ಅಸಂಪ್ಷನ್ ಅನ್ನ ನೋಡ್ಕೊಂಡು ಏನು ಕ್ಯಾಲ್ಕುಲೇಟ್ ಮಾಡ್ತೀವಲ್ಲ ಅದು. ಕ್ಯಾಲ್ಕುಲೇಟೆಡ್ ಅಂತಂದ್ರೆ actual molecular mass. Remember, so this will be different. The reason for that is association of the solute molecules, or it may have dissociation of the solute molecule. So ಇಲ್ಲಿ ತನಕ ನಾವು ಡಿಸ್ಕಸ್ ಮಾಡಿದ್ದು ಡಿಸೋಸಿಯೇಷನ್ ಆಗೋದಿಲ್ಲ ಅಂತ ಹೇಳಿ ಅನ್ಕೊಂಡು ಮಾಡಿರುವಂತದ್ದು. ಬಟ್ ಅಸೋಸಿಯೇಷನ್ ಅಂಡ್ ಡಿಸೋಸಿಯೇಷನ್ ಆಗಬಹುದು. ಸೊ ಹಾಗಾದ್ರೆ ಡಿಸೋಸಿಯೇಷನ್ ಆದಾಗ abnormal molecular mass ಹೇಗೆ ಚೇಂಜ್ ಆಗ್ತದ ಅಂತ ನೋಡೋಣ. ಯಾಕೆ ಚೇಂಜ್ ಆಗ್ತದ ಅಂತ ನೋಡೋಣ. ಫಸ್ಟ್ ಆಫ್ ಆಲ್ ರಿಮೆಂಬರ್, ವಿ ಹ್ಯಾವ್ ಸೀನ್ colligative properties are nothing but the properties which depending on number of solute particles, not on the nature of the solute particles, right? ಅದರಲ್ಲಿ ನಾವು ನಂಬರ್ ಅನ್ನ ಮಾತ್ರ ತಗೋತೀವಿ, ನೇಚರ್ ಅನ್ನ ಕನ್ಸಿಡರ್ ಮಾಡೋದಿಲ್ಲ ಅಂತ ಹೇಳಿದ್ವಿ. ಹಾಗಾದ್ರೆ ನಂಬರ್ ಅನ್ನ ತಗೊಳಕ್ ಹೋದಾಗ ಅಸೋಸಿಯೇಷನ್ ಆದಾಗ ಏನಾಗ್ತದೆ, ಸೊಲ್ಯೂಟ್ ಮಾಲಿಕ್ಯೂಲ್ಸ್ ರಿಯಾಲಿಟಿ ನಂಬರ್ ರಿಮೆಂಬರ್ ಚೇಂಜ್ ಆಗ್ತದೆ. ಡಿಸೋಸಿಯೇಷನ್ ಆದಾಗ ನಂಬರ್ ಚೇಂಜ್ ಆಗ್ತದೆ. ಅಸೋಸಿಯೇಷನ್ ಆದಾಗ ಯಾಕೆ ನಂಬರ್ ಚೇಂಜ್ ಆಗ್ತದೆ? ಜಸ್ಟ್ ಇಮ್ಯಾಜಿನ್, ಇಫ್ ವಿ ಕನ್ಸಿಡರ್ ಎಸಿಟಿಕ್ ಆಸಿಡ್ CS3COOH will undergo association. ಅಸೋಸಿಯೇಷನ್ ಹೇಗಾಗ್ತದೆ ಅಂತ ತೋರಿಸ್ತೀನಿ ನೋಡಿ. CH3C double bond OH, CH3C double bond OH. This oxygen and this hydrogen will have a hydrogen bond. ಅಂದ್ರೆ ಎರಡು ಮಾಲಿಕ್ಯೂಲ್ ಇರುವಂತದ್ದು ಅಸೋಸಿಯೇಷನ್ ಆಗಿ ಇಫೆಕ್ಟಿವ್ ಮಾಲಿಕ್ಯೂಲ್ಸ್ ಅಂತ ನಾವು ಕರಿತೀವಲ್ಲ, ಅದು 1 ಆಗ್ತದೆ. ರಿಮೆಂಬರ್, 1 ಮಾಲಿಕ್ಯೂಲ್ ಆಗ್ತದೆ. ಇದನ್ನು ನಾವು 1 ಮಾಲಿಕ್ಯೂಲ್ ಅಂತ ಕರಿತೀವಿ ನಾವು, ಬಿಕಾಸ್ ಆಫ್ ದ ಅಸೋಸಿಯೇಷನ್ ಆಫ್ ದ ಮಾಲಿಕ್ಯೂಲ್ಸ್ ಥ್ರೂ ಹೈಡ್ರೋಜನ್ ಬಾಂಡಿಂಗ್. ಸೊ 2 ಮಾಲಿಕ್ಯೂಲ್ ಇತ್ತು ಮೊದಲು ಇಫೆಕ್ಟಿವ್ ಆಗಿ, ಈಗ ನೋಡಿ ಇಫೆಕ್ಟಿವ್ ಆಗಿ 1 ಮಾಲಿಕ್ಯೂಲ್ ಆಯ್ತು. ಸೊ ಅದನ್ನು ನಾವೇನಂತ ಕರಿತೀವಿ, ಅಸೋಸಿಯೇಷನ್ ಆಫ್ ಸೊಲ್ಯೂಟ್ ಮಾಲಿಕ್ಯೂಲ್ಸ್. ರಿಮೆಂಬರ್, ಈ ರೀತಿ ಆದಾಗ ನಾವು ಎಸಿಟಿಕ್ ಆಸಿಡ್ ಗೆ ಏನ್ ನಾವು ಕ್ಯಾಲ್ಕುಲೇಟ್ ಮಾಡ್ತೀವಲ್ಲ, ಮಾಲಿಕ್ಯುಲರ್ ಮಾಸ್ ಆಗಲಿ ಕಾಲಿಗೇಟಿವ್ ಪ್ರಾಪರ್ಟಿ ಆಗಲಿ, ಡೆಫಿನೆಟ್ಲಿ ಇಟ್ ಇಸ್ ಗೋಯಿಂಗ್ ಟು ಚೇಂಜ್ ಇನ್ ದಿಸ್ ಪರ್ಟಿಕ್ಯುಲರ್ ಕೇಸ್. ಇದನ್ನ ನಾವು ಅಸೋಸಿಯೇಷನ್ ಆಫ್ ಸೊಲ್ಯೂಟ್ ಮಾಲಿಕ್ಯೂಲ್ಸ್ ಅಂತ ಹೇಳಿದ್ದು. ನೋಡಿ, ಸರ್ಟನ್ ಸೊಲ್ಯೂಟ್ ಇನ್ ಸೊಲ್ಯೂಷನ್ ಆರ್ ಫೌಂಡ್ ಟು ಅಸೋಸಿಯೇಟ್. This eventually leads to decrease in the number of molecular particles in the solution. Thus, it results in decrease in the value of colligative property. ನೋಡಿ, colligative property decrease ಆಗ್ತದೆ. ಯಾಕೆ ಆಗ್ತದೆ ಅಂತಂದ್ರೆ
ಇವ್ಯಾಂಚುವಲಿ ಅಂದ್ರೆ ಪ್ರಾಕ್ಟಿಕಲಿ ನೋಡಿದಾಗ ಎರಡು ಮಾಲಿಕ್ಯೂಲ್ ಸೇರಿ ಒಂದು ಮಾಲಿಕ್ಯೂಲ್ ಆಗಿ ಕನ್ವರ್ಟ್ ಆಗ್ತದೆ. ಅದಕ್ಕೆ ನಾವೇನಂತ ಹೇಳ್ತೀವಿ, ಅಸೋಸಿಯೇಷನ್ ಆಫ್ ಸೊಲ್ಯೂಟ್ ಮಾಲಿಕ್ಯೂಲ್ ರಿಸಲ್ಟ್ಸ್ ಇನ್ ಡಿಕ್ರೀಸ್ ಇನ್ ದ colligative properties ಅಂತ ಹೇಳಿ. ರಿಮೆಂಬರ್, colligative property will be 1 divided by molecular mass of the solute. ಹೌದಾ? ಎಲ್ಲಾ ಫಾರ್ಮುಲಾದಲ್ಲಿ ನೋಡಿ ಯಾವಾಗಲೂ colligative property ಅನ್ನೋದು ರಿವರ್ಸ್. ಈಗ ಫಾರ್ ಎಕ್ಸಾಂಪಲ್ ಈಗ ಜಸ್ಟ್ ಕಲ್ತಿರುವಂತ ಆಸ್ಮೋಟಿಕ್ ಪ್ರೆಷರ್ ನೋಡಿ, ಆಸ್ಮೋಟಿಕ್ ಪ್ರೆಷರ್ ಇಸ್ ಈಕ್ವಲ್ ಟು W2 ಡಿವೈಡೆಡ್ ಬೈ M2 RT ಅಂತ ಬರ್ದ್ವಿ ನಾವು. M ಅಂದ್ರೆ ಮಾಲಿಕ್ಯುಲರ್ ಮಾಸ್ ಆಫ್ ಸೊಲ್ಯೂಟ್, ಪೈ ನೋಡಿ, M ನೋಡಿ ಇನ್ವರ್ಸ್ ರಿಲೇಟೆಡ್. ಹೌದಾ? ಸೊ colligative property inversely related to molecular mass of the solute, higher the value obtained for molecular masses than normal value of unassociated molecule. ಯಾಕಂದ್ರೆ colligative property ಡಿಕ್ರೀಸ್ ಆದ್ಮೇಲೆ ಮಾಲಿಕ್ಯುಲರ್ ಮಾಸ್ ಡಬಲ್ ಆಗ್ಬೇಕು. ಹೌದಾ? ಸೊ ಮಾಲಿಕ್ಯುಲರ್ ಮಾಸ್ ಜಾಸ್ತಿ ಆಗ್ತದೆ ಬಿಕಾಸ್ ಅಸೋಸಿಯೇಷನ್ ಆಫ್ ದ ಸೊಲ್ಯೂಟ್ ಮಾಲಿಕ್ಯೂಲ್ಸ್. ಇದನ್ನ ರಿವರ್ಸ್ ನೋಡಿ, ಡಿಸೋಸಿಯೇಷನ್ ಆದಾಗ certain solute in solution are found to dissociate. Eventually it leads to increase in the number of particles. Hence remember, it increase in the value of colligative property which is inversely proportional to molecular mass. ಅದಕ್ಕೆ molecular mass decrease ಆಗ್ತದೆ, colligative property increase ಆಗ್ತದೆ. Hence colligative property proportional to 1 by molecular mass. Lower values are obtained for molecular masses than normal values for dissociated molecule. ಬಹಳ ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ಳಿ. ಒಂದು ಮಾಲಿಕ್ಯುಲರ್ ಮಾಸ್ ನಾವು colligative property ಯೂಸ್ ಮಾಡಿ ಕ್ಯಾಲ್ಕುಲೇಟ್ ಮಾಡ್ಲಿಕ್ಕೆ. Then what happens is when the solute undergo association, colligative property has been decreased and molecular mass has been increased. Whenever there is a dissociation, so dissociation ಅಂದಾಗ ನಂಬರ್ ಆಫ್ ಮಾಲಿಕ್ಯೂಲ್ಸ್ ಜಾಸ್ತಿ ಆಗ್ತದೆ, ಅದಕ್ಕೆ colligative property ಜಾಸ್ತಿ ಆಗ್ತದೆ ಅಂಡ್ ಮಾಲಿಕ್ಯುಲರ್ ಮಾಸ್ ಕಡಿಮೆ ಆಗ್ತದೆ ಬಿಕಾಸ್ ಇನ್ವರ್ಸ್ಲಿ ರಿಲೇಟೆಡ್. ಹೌದಾ? ಇದನ್ನ ಸ್ಟಡಿ ಮಾಡಿದ್ ಯಾರಪ್ಪ ಅಂತಂದ್ರೆ ವೆಂಟ್ ಆಫ್ ಅನ್ನೋನು ಸ್ಟಡಿ ಮಾಡ್ತಾನೆ. ಅದಕ್ಕೊಂದು ಇದು ಯಾಕೆ ಚೇಂಜ್ ಆಗ್ತದ ಅಂತ ಹೇಳಿ ವೆಂಟ್ ಆಫ್ ಒಂದು ಫ್ಯಾಕ್ಟರ್ ಕೊಡ್ತಾರೆ, ವೆಂಟ್ ಆಫ್ ಫ್ಯಾಕ್ಟರ್ I ಅಂತ ಕರಿತೀವಿ ನಾವು. ಸೊ abnormal molecular mass ಅಂದ್ರೆ the molecular mass that of either lower or higher than that of the expected or normal value is called as abnormal molecular mass. Remember, this is given by Vent Hoff, which he introduced the factor called Vent Hoff factor to express the extent of association or dissociation in the solute. And the solute ಎಷ್ಟು ಎಕ್ಸ್ಟೆಂಟ್ ಆಗ್ತದೆ ಅಂದ್ರೆ ಅಸೋಸಿಯೇಷನ್ ಆಗ್ತದೋ ಅಥವಾ ಡಿಸೋಸಿಯೇಷನ್ ಆಗ್ತದ ಅನ್ನೋದನ್ನ ಅದನ್ನ ಎಕ್ಸ್ಪ್ಲೇನ್ ಮಾಡೋದಕ್ಕೆ Vent Hoff he will give one particular factor called as Vent Hoff factor. Remember, ಇದನ್ನ 1 ಮಾರ್ಕ್ಸ್ ಗೆ ಡೆಫಿನಿಷನ್ ಅಂತ ಕೇಳಿದ್ರೆ ವಾಟ್ ಈಸ್ Vent Hoff factor ಇಷ್ಟು ಬರೆದ್ರೆ ಸಾಕು. Normal molecular mass divided by observed molecular mass. Remember, normal molecular mass divided by observed molecular mass. In other way, you can write it as observed colligative property divided by calculated value of colligative property. Remember, observed value of colligative property. See, ಇಲ್ಲಿ observed numerator ಇದೆ, ಇಲ್ಲಿ denominator ಇದೆ. ಯಾಕೆ ಹೇಳಿ? ಯಾಕಂದ್ರೆ colligative property ಮತ್ತೆ molar mass ಹೇಗೆ ರಿಲೇಟೆಡ್ ಇದೆ? Colligative property inversely proportional to molar mass. ಹೌದಾ? molar mass ಇದೆಯಾ? So because of that reason, normal molecular mass is nothing but calculated value of colligative property. Observed molar mass is nothing but observed value of colligative property. Right? So, or you can also written as number of particles after dissociation or association divided by number of particles before association or dissociation. We can call it as I value. I value is given as number of particles after association or dissociation divided by number of particles before association or dissociation. This we called as Vent Hoff factor I. So remember, Vent Hoff factor ಅಂದಾಗ ಡೆಫಿನಿಷನ್ ಅಂತ ಕೇಳಿದ್ರೆ ಯಾವ್ದಾದ್ರು ಒಂದನ್ನ ಬರೀರಿ, ಯಾವ್ದು ನಿಮಗೆ ಈಸಿ ಆಗ್ತದೆ ಅದನ್ನ ಬರೀರಿ. ಇಲ್ಲಿ ಕನ್ಫ್ಯೂಸ್ ಆಗ್ತದೆ ನಿಮಗೆ, ಇದನ್ನ ನೆನ್ಪಿಟ್ಕೊಳ್ಳಿ. ನಂಬರ್ ಆಫ್ ಪಾರ್ಟಿಕಲ್ಸ್ ಆಫ್ಟರ್ ಡಿಸೋಸಿಯೇಷನ್ ಆರ್ ಅಸೋಸಿಯೇಷನ್ ಡಿವೈಡೆಡ್ ಬೈ ನಂಬರ್ ಆಫ್ ಪಾರ್ಟಿಕಲ್ ಬಿಫೋರ್ ಡಿಸೋಸಿಯೇಷನ್ ಆರ್ ಅಸೋಸಿಯೇಷನ್ ಬರೀಬಹುದು. ದಿಸ್ ಇಸ್ ಕಾಲ್ಡ್ ಆಸ್ ಅಬ್ನಾರ್ಮಲ್ ಮಾಲಿಕ್ಯುಲರ್ ಮಾಸ್, Vent Hoff factor. ಸೊ Vent Hoff factor ಇಂಟ್ರೊಡ್ಯೂಸ್ ಮಾಡಿದ್ದೆ ನಾವು ಅಬ್ನಾರ್ಮಲ್ ಮಾಲಿಕ್ಯುಲರ್ ಮಾಸ್ ಅನ್ನು ಹೇಳೋದಕ್ಕೆ. ಈಗ ಇದರೊಳಗೆ 1 ಮಾರ್ಕ್ ಕ್ವಶನ್ ಹೇಗೆ ಕೇಳ್ತಾರೆ ನೋಡಿ, 1 ಮಾರ್ಕ್ ಕ್ವಶನ್ ಹೇಗೆ ಕೇಳ್ತಾರೆ? ಐ ವ್ಯಾಲ್ಯೂ ಫಾರ್ ಅಂತ ಕೇಳ್ಬಿಡ್ತಾರೆ. ಐ ವ್ಯಾಲ್ಯೂ ಫಾರ್ ಅಂತ ಕೇಳ್ತಾರೆ. ಫಾರ್ ಎಕ್ಸಾಂಪಲ್ KCl ಕೊಟ್ಬಿಟ್ಟು ವಾಟ್ ಈಸ್ ಐ ವ್ಯಾಲ್ಯೂ ಅಂತ ಕೇಳ್ತಾರೆ. ಐ ವ್ಯಾಲ್ಯೂ ನಾವಿಲ್ಲಿ ಫಾರ್ಮುಲಾ ಯಾವ್ದು ತಗೋತೀವಿ? ಇದನ್ನ ತಗೋತೀವಿ. ಜಸ್ಟ್ ಇಮ್ಯಾಜಿನ್, ನಾ KCl ತಗೊಂಡೆ, ಡಿವೈಡೆಡ್ ಇಂಟು K ಪ್ಲಸ್ ಪ್ಲಸ್ Cl ಮೈನಸ್ ಆಯ್ತದ, ಕಂಪ್ಲೀಟ್ ಡಿಸೋಸಿಯೇಷನ್. ಈಗ ನಂಬರ್ ಆಫ್ ಪಾರ್ಟಿಕಲ್ ಬಿಫೋರ್ ಡಿಸೋಸಿಯೇಷನ್ ಎಷ್ಟಿತ್ತು? 1 ಇತ್ತ, 1 ಇದೆ ನೋಡಿ ಇಲ್ಲಿ, 1 ಇದೆಯಾ? ಆಫ್ಟರ್ ಡಿಸೋಸಿಯೇಷನ್ ಎಷ್ಟಾಯ್ತು? 2 ಆಯ್ತು. ಅಂದ್ರೆ ಆನ್ಸರ್ ಏನಾಯ್ತು? ಐ ವ್ಯಾಲ್ಯೂ 2 ಆಯ್ತು. ಹೌದಾ? ಬಹಳ ಸಿಂಪಲ್. ಐ ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡೋದು ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ 1 ಮಾರ್ಕ್. 1 ಮಾರ್ಕ್ ಹೇಗೆ? KCl ಅಂತ ಕೊಟ್ರೆ ಥಿಂಕ್ ಮಾಡಿ, K ಪ್ಲಸ್ Cl ಮೈನಸ್ 2 ಆಗ್ತದ, ಅಂದ್ರೆ ಐ ವ್ಯಾಲ್ಯೂ ಇಸ್ ಈಕ್ವಲ್ ಟು 2. ಇದೇ ರೀತಿ Na2SO4 ಅಂತ ಕೊಟ್ರೆ ಐ ವ್ಯಾಲ್ಯೂ ಇಸ್ ಈಕ್ವಲ್ ಟು 3. ಯಾಕೆ ಹೇಳಿ? Na2 ಅಂದ್ರೆ ಏನೇನಿದೆ ಇದ್ರೊಳಗೆ? 2Na ಪ್ಲಸ್ ಇದೆ, 1 ಸಲ್ಫೇಟ್ ಇದೆ. ಅದು ಎಷ್ಟು ಅಯಾನ್ ಇರ್ತದ ಅಷ್ಟು. ಅದೇ ನೋಡಿ ಅಲ್ಯೂಮಿನಿಯಂ ಸಲ್ಫೇಟ್ 7 to SO4 ಥ್ರೈಸ್.
ಇಲ್ಲಿ ಟೋಟಲ್ AL 2 SO4 3 ಅಂದ್ರೆ 5 ಇದೆ. I value is equal to 5 ಬಂತು ಹೌದಾ. MgSO4 I value is equal to 2 ಬಂತು ಯಾಕಂದ್ರೆ Mg ಅನ್ನೋದು ಒಂದು SO4 ಅನ್ನೋದು ಒಂದು. ಸೊ ಫಾರ್ ಎಕ್ಸಾಂಪಲ್ ನೋಡಿ ಇದನ್ನ I is equal to 1 ಅಂತಂದ್ರೆ ನೋ ಡಿಸೋಸಿಯೇಷನ್ ಅಂಡ್ ಅಸೋಸಿಯೇಷನ್. ಎಕ್ಸಾಂಪಲ್ ಏನು? ಸುಕ್ರೋಸ್, ಗ್ಲೂಕೋಸ್, ಯೂರಿಯಾ, ಬೆನ್ಝೀನ್ ಇವೆಲ್ಲ there is no association dissociation ಯಾವುದು ಇಲ್ಲ ರೈಟ್. ಸೊ I is more than 1 ಅಂದ್ರೆ ಡಿಸೋಸಿಯೇಷನ್. I is more than 1 ಡಿಸೋಸಿಯೇಷನ್ ಆಗಲೇಬೇಕಲ್ಲ, ಕಾಮನ್ ಸೆನ್ಸ್. ಡಿಸೋಸಿಯೇಟ್ ಆದ್ರೆ ಮಾತ್ರ I more than 1 ಬರ್ತದೆ ನೋಡಿ. NaCl ಗೆ 2, MgCl ಗೆ 3, MgSO4 ಗೆ 2, K2SO4 ಗೆ 3, Al2SO4 5. ವೆರಿ ಇಂಪಾರ್ಟೆಂಟ್. K2SO4 ಒಂದ್ಸಲ ಕೇಳಿದಿದೆ, ಅಲ್ಯೂಮಿನಿಯಂ ಸಲ್ಫೇಟ್ ಒಂದ್ಸಲ ಕೇಳಿದಿದೆ, ಅಂಡ್ ಇಷ್ಟೇ ಕೂಡ ಕೇಳಿದಿದೆ. ಇಫ್ Venta factor is less than 1, what is the conclusion? If the Venta factor is more than 1, what is the conclusion? Conclusion is nothing but dissociation of the solution. Yavaga I is more than 1, Venta factor more than 1, Venta factor less than 1 is a conclusion for association of the solute molecules. ಬಹಳ ಇಂಪಾರ್ಟೆಂಟ್. ಇಷ್ಟೇ ಕೇಳ್ತಾರೆ ಇದರಲ್ಲಿ. ಒಂದು ಡಿಸೋಸಿಯೇಷನ್, ಅಸೋಸಿಯೇಷನ್, I ವ್ಯಾಲ್ಯೂ ಕೊಟ್ಬಿಟ್ಟು ಅಂದ್ರೆ more than 1 less than 1 ಇದ್ರೆ ಏನಾಗ್ತದೆ, ಅಥವಾ ಈ ರೀತಿ ಮಾಲಿಕ್ಯೂಲ್ಸ್ ಕೊಟ್ಟು what is I ವ್ಯಾಲ್ಯೂ ಅಂತ ಕೇಳ್ತಾರೆ, what is I ವ್ಯಾಲ್ಯೂ ಅಂತ ಕೇಳ್ತಾರೆ. Very simple. Yes, finally you can see now the colligative property equations are modified due to inclusive of Venta factor. You can see in this particular case what we have done, pi anta iddaga we will write that in barithi pi is equal to W2 by M2 into RT divided by V ಅಂತ ಬರೀತೀವಿ. ಇದಕ್ಕೆ ಏನು ಮಾಡಬೇಕು ಅಂದ್ರೆ Venta factor ಇಂಟ್ರೊಡ್ಯೂಸ್ ಮಾಡಬೇಕು. ಹೇಗೆ? I ಇಂಟು ಮಾಡಿದ್ವಿ ಅಷ್ಟೇ. ರಿಲೇಟಿವ್ ಒರಿಜಿನ್ ವೇಪರ್ ಪ್ರೆಷರ್ ಹೌದಾ. P0 minus P divided by P0 is equal to ಏನಂತ ಬರ್ತೀವಿ, is equal to W2 divided by M2 M1 by W1 ಅಂತ ಬರ್ತೀವಿ ಹೌದಾ. ಇದಕ್ಕೆ ಏನು ಮಾಡಬೇಕು, I ಇಂಟು ಅಂತ ಮಾಡಬೇಕು. ಯಾಕಂದ್ರೆ I ಇಂಟು ದಿಸ್ ನಥಿಂಗ್ ಬಟ್ I ಇಂಟು ದಿಸ್. ಎಲಿವೇಶನ್ ಬಾಯ್ಲಿಂಗ್ ಪಾಯಿಂಟ್ ಡೆಲ್ಟಾ ಟಿವಿ ನೋಡಿ, I ಇಂಟು ಟಿವಿ ಡೆಲ್ಟಾ ಟಿವಿ ಮಾಡಬೇಕು. ಅಂದ್ರೆ ಏನು ಬರೀಬೇಕು, I ಇಂಟು KB ಇಂಟು 1000 ಇಂಟು W2 divided by M2 into W1. Similarly, here I into KF into 1000 into W2 divided by M2 into W1. ಅಂದ್ರೆ ಯಾವುದೇ ಕೇಳಿದ್ರು ಕೂಡ I ವ್ಯಾಲ್ಯೂನ ಮಲ್ಟಿಪ್ಲೈ ಮಾಡಿ ಹೇಳ್ತೀವಿ. ಬಟ್ ಇದು ಯಾವಾಗ, ಓನ್ಲಿ ವೆನ್ Venta factor is included. ರಿಮೆಂಬರ್, ನಾರ್ಮಲ್ ಇನ್ಕ್ಲೂಡೆಡ್ ಆದ್ರೆ ಈ ಹಿಂದಿನ ಯಾವುದೇ ಮಾಲಿಕ್ಯುಲರ್ ಫಾರ್ಮುಲಾ ಸಾರಿ ನ್ಯೂಮರಿಕಲ್ಸ್ ಅಲ್ಲೂ ಕೂಡ ನಾವು I ವ್ಯಾಲ್ಯೂ ತಗೊಂಡಿಲ್ಲ, ತಗೊಳ್ಳುವಂತ ಅವಶ್ಯಕತೆ ಇಲ್ಲ. ಬಿಕಾಸ್ ದೇರ್ ವಿ ಹ್ಯಾವ್ ನಾಟ್ ಮೆನ್ಷನ್ಡ್ ವಿಚ್ ಈಸ್ ದ ಸೊಲ್ಯೂಟ್. ಸೊಲ್ಯೂಟ್ ಯಾವ್ದಂತ ಮೆನ್ಷನ್ ಮಾಡಿಲ್ಲ, ಜನರಲ್ ಆಗಿ ತಗೋತಾ ಇದ್ದೀವಿ ನಾವು ಇದನ್ನ. ಬಟ್ ಇಲ್ಲಿ ಸೊಲ್ಯೂಟ್ ಯಾವ್ದಂತ ಮೆನ್ಷನ್ ಮಾಡಿರ್ತಾರೆ, I ವ್ಯಾಲ್ಯೂ ಕೊಟ್ಟಿರ್ತಾರೆ ಅಥವಾ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಬೇರೆ ಎಲ್ಲ ಕೊಟ್ಟಿರ್ತಾರೆ. ದೆನ್ ವಿ ವಿಲ್ ಯೂಸ್ ದಿಸ್ ಪರ್ಟಿಕ್ಯುಲರ್ ಮೆಥಡ್. ವೆರಿ ಇಂಪಾರ್ಟೆಂಟ್. This we call it as change in the formula, small change in the formula for these four. Small change in the formula for these four. Yes. So, one problem solve ಮಾಡ್ತಿದ್ದ ಮೇಲೆ one problem will solve. That is the end of this chapter. Freezing point depression of solution of 0.1 molar acetic acid solution, acetic acid in benzene is 0.256 Kelvin. Kf for benzene is equal to 5.12 Kelvin kg per mole. Kelvin kg per mole. Then what conclusion can you draw about molecular state of acetic acid, in benzene? ಅಂದ್ರೆ ಅಸೋಸಿಯೇಷನ್ ಆಗ್ತದೋ ಡಿಸೋಸಿಯೇಷನ್ ಆಗ್ತದೋ ಅಂತ ಕೇಳ್ತಾ ಇದ್ದಾರೆ. ಬಹಳ ಸಿಂಪಲ್. ಅಸಿಟಿಕ್ ಆಸಿಡ್ ಇನ್ ಬೆನ್ಝೀನ್ ಅಂತ ನೋಡಿದ ತಕ್ಷಣ 100% ಯು ಕ್ಯಾನ್ ಸೇ ಇಟ್ ಇಸ್ ಗೋಯಿಂಗ್ ಟು ಅಸೋಸಿಯೇಟ್. ಡಿಸೋಸಿಯೇಟ್ ಅಂತ ಆಗೋದಿಲ್ಲ, ಬಟ್ ಪ್ರೂವ್ ಮಾಡ್ಬೇಕಷ್ಟೇ. ನೋಡಿ ಇದರಲ್ಲಿ ಮೊಲಾಲಿಟಿ ಕೊಟ್ಟಿದ್ದಾರೆ 0.1, m is equal to 0.1. so kf is given. ಈಗ this is nothing but remember 0.256 Kelvin ಏನು ಕೊಟ್ಟಿದಾರಲ್ಲ,
0.256. This is observed colligative property. 0.256. Okay, so ಈಗ ಏನ್ ಮಾಡ್ಬೇಕು ನಾವು? ಡೆಲ್ಟಾ TF is equal to KF into M ಹೌದಾ? KF ವ್ಯಾಲ್ಯೂ ಏನಿದೆ? 5.12 into M ವ್ಯಾಲ್ಯೂ ಏನಿದೆ? 0.1 is equal to 0.512 Kelvin ಬಂತು. This is what delta TF calculated ಅಂದ್ರೆ normal colligative property. ಈಗ I value ನೋಡಿ, I value is observed colligative property divided by normal colligative property is equal to observed is 0.256, 0.512 is equal to 0.5 I value 0.5 ಇದೆ ಅಂತಂದ್ರೆ less than 1 ಇದೆ ಹೌದಾ? So I is less than 1, hence association. I is less than 1, hence association. Like this we can conclude.